ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಇವತ್ತಿನ ಒಂದು ಸೆಷನಲ್ಲಿ ಚಾಪ್ಟರ್ ನಂಬರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಬಗ್ಗೆ ಕಂಟಿನ್ಯೂಷನ್ ಪಾರ್ಟ್ ಆಫ್ ದ ಚಾಪ್ಟರ್ ಬಗ್ಗೆ ತಿಳ್ಕೊತಾ ಹೋಗೋಣ. ನಂಬರ್ 1ನಲ್ಲಿ ಚಾಪ್ಟರ್ ನಂಬರ್ 12ಗೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ದೀವಿ ಅಂತ ಒಂದು ರೀಕ್ಯಾಪನ್ನು ಮಾಡೋಣ. ಸೊ ಥ್ರೆಟ್ಸ್ ಆ್ಯಂಡ್ ಪ್ರಿವೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮಾಲ್ವೇರ್, ಸೊ ಮಾಲ್ವೇರಲ್ಲಿ 7 ಟೈಪ್ಸ್ ಆಫ್ ಮಾಲ್ವೇರ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ವೈರಸ್ ಆಗಿರ್ಬೋದು, ವಾಮ್ಸ್ ಆಗಿರ್ಬೋದು, ರ್ಯಾನ್ಸಮ್ ವೇರ್ ಆಗಿರ್ಬೋದು, ಟ್ರೋಜಾನ್ ಆಗಿರ್ಬೋದು, ಸ್ಪೈವೇರ್, ಅಡ್ವೇರ್, ಕೀ ಲಾಗರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಹೌ ಮಾಲ್ವೇರ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಸಿಸ್ಟಮಿಂದ ಸಿಸ್ಟಮ್ಗೆ ಹೇಗೆ ಇನ್ಫಾರ್ಮೇಷನ್ ಹೇಗೆ ಸ್ಪ್ರೆಡ್ ಆಗ್ತಿದೆಯೋ ಅದೇ ಥರ ವೈರಸ್ಗಳು ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಅಥವಾ ಮಾಲ್ವೇರ್ಗಳು ಹೇಗೆ ಸ್ಪ್ರೆಡ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸನ್ನು ಮಾಡ್ತಾ ಇದ್ದೀವಿ. ಸೊ ಯಾವ್ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅಥವಾ ಯಾವ್ಯಾವ ರೀತಿ ಸಿಸ್ಟಮಿಂದ ಸಿಸ್ಟಮಿಗೆ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದಾದರೆ ಇಲ್ಲಿ ಯಾವ ಮೋಡ್ಸ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ಟೈಪ್ಸ್ ಆಫ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತೇಳಿ. ಸೊ ಫಸ್ಟ್ ಒನ್ ಬಂದು ಡೌನ್ಲೋಡೆಡ್ ಫ್ರಮ್ ದ ಇಂಟರ್ನೆಟ್ನ ಡೌನ್ಲೋಡ್ ಮಾಡೋದ್ರ ಮುಖಾಂತರವಾಗಿ ಸ್ಪ್ರೆಡ್ ಆಗ್ತಾ ಇದೆ, ಸಿಸ್ಟಮ್ಗಳಿಗೆ ಮಾಲ್ವೇರ್ಗಳು ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸ್ಪ್ಯಾಮ್ ಇಮೇಲ್ಸ್ಗಳು ಬರೋದ್ರಿಂದ ಕೂಡ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ರಿಮೂವಬಲ್ ಸ್ಟೋರೇಜ್ ಡಿವೈಸಸ್ ಮತ್ತು ನೆಟ್ವರ್ಕ್ ಪ್ರೊಪಗೇಷನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಹೇಗೆ ಅಂಥೇಳಿ. ಆಫ್ ಡಿಸ್ಟ್ರಿಬ್ಯೂಟಿಂಗ್ ಮೋಡ್ಸ್ ಮಾಲ್ವೇರಲ್ಲಿ 4 ಟೈಪ್ಸನ್ನು ನೋಡಿದ್ವಿ. ಅದರಲ್ಲಿ ಮೊದಲನೇದನ್ನು ನಾವು ಡಿಸ್ಕಸ್ ಮಾಡೋಣ ಡೀಪಾಗಿ. ಡೌನ್ಲೋಡ್ ಫ್ರಮ್ ದ ಇಂಟರ್ನೆಟ್. ಮೋಸ್ಟ್ ಆಫ್ ದ ಟೈಮ್ ಮಾಲ್ವೇರ್ ಈಸ್ ಅನ್ಇಂಟೆನ್ಷನಲಿ ಡೌನ್ಲೋಡೆಡ್ ಇನ್ ಟು ದ ಹಾರ್ಡ್ ಡ್ರೈವ್ ಆಫ್ ಎ ಕಂಪ್ಯೂಟರ್ ಬೈ ದ ಯೂಸರ್. ಸೊ ಏನಾಗುತ್ತೆ, ಕೆಲವೊಂದು ಸರಿ ಸಿಸ್ಟಮ್ಗಳನ್ನು ಯೂಸ್ ಮಾಡ್ತಿರೋ ಪರ್ಸನನ್ನು ನಾವು ಯೂಸರ್ ಅಂತ ಕರೆದ್ವಿ. ಆ ಯೂಸರು ಇಂಟರ್ನೆಟ್ಟನ್ನು ಬಳಸಿ ಕೆಲವೊಂದು ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಆ್ಯಕ್ಸೆಸ್ ಮಾಡೋದಾಗಿರ್ಬೋದು, ಇಂಟರ್ನೆಟ್ಟಲ್ಲಿ ಯಾವುದೋ ಒಂದು ವರ್ಕನ್ನು ಮಾಡ್ತಾ ಇರುವಾಗ ಇಂಟೆನ್ಷನಲಿ ಅಲ್ಲದೆ ಅಂದರೆ ಅನ್ಇಂಟೆನ್ಷನಲಿ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಲ್ವೇರ್ಗಳು ಡಾಕ್ಯುಮೆಂಟ್ಸ್ಗಳ ಮುಖಾಂತರವಾಗಿ ಅಥವಾ ಫೈಲ್ಸ್ಗಳ ಮುಖಾಂತರವಾಗಿ ಡೌನ್ಲೋಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅನ್ಇಂಟೆನ್ಷನಲಿ ಆದಾಗ ನಮಗೆ ಗೊತ್ತಿಲ್ಲದೆ ಸಿಸ್ಟಮನ್ನು ಅಟ್ಯಾಕ್ ಮಾಡಿ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಕೂಡ ಸಿಸ್ಟಮ್ಗಳಿಗೆ ಮಾಲ್ವೇರ್ಗಳು ಅಟ್ಯಾಕ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ಬಂದು ವಿ ಆಫ್ಟನ್ ಸ್ಪ್ಯಾಮ್ ಇಮೇಲ್ ಅಂತೇಳಿ. ಸ್ಪ್ಯಾಮ್ ಇಮೇಲ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಇಮೇಲ್ ಐಡಿಯನ್ನು ಬಳಸಿ ಕಮ್ಯುನಿಕೇಷನ್ನ ಮಾಡ್ತಾ ಇರ್ತಾರೆ. ವಿ ಆಫ್ಟನ್ ರಿಸೀವ್ ಆನ್ ಅನ್ಸಾಲಿಸಿಟೆಡ್ ಇಮೇಲ್ ವಿತ್ ಎಂಬೆಡೆಡ್ ಹೈಪರ್ ಲಿಂಕ್ಸ್ ಆರ್ ಅಟ್ಯಾಚ್ಮೆಂಟ್ ಫೈಲ್ಸ್. ದೀಸ್ ಲಿಂಕ್ಸ್ ಆರ್ ಅಟ್ಯಾಚ್ಮೆಂಟ್ ಫೈಲ್ಸ್ ಕ್ಯಾನ್ ಬಿ ಮಾಲ್ವೇರ್. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಮೇಲ್ಗಳಲ್ಲಿ ಅನ್ವಾಂಟೆಡ್ ಮೇಲ್ಸ್ಗಳು ಬರ್ತಾ ಇರುತ್ತೆ. ಈ ಅನ್ವಾಂಟೆಡ್ ಮೇಲ್ಸ್ಗಳಲ್ಲಿ ಕೆಲವೊಂದು ಫೈಲ್ಸ್ಗಳನ್ನು ಅಟ್ಯಾಚ್ಮೆಂಟ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಕಳಿಸಿರ್ತಾರೆ. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಬೇಕಾಗಿರುವಂಥದ್ದಾದರೆ ಮಾತ್ರ ಡೌನ್ಲೋಡ್ ಮಾಡಿ ನಾವು ಚೆಕ್ ಮಾಡಬೇಕಾಗತ್ತೆ. ಈ ಅನ್ವಾಂಟೆಡ್ ಇದೆ, ನಮಗೆ ಗೊತ್ತಿಲ್ಲದೆ ಇರೋರು ಕಳಿಸಿದ್ದಾರೆ ಅಂತ ಅಂದರೆ ಅವನ್ನು ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಟ್ಯಾಚ್ ಮಾಡಿ ಕಳಿಸಿರುವಂಥ ಫೈಲ್ಸ್ ಮತ್ತು ಡಾಕ್ಯುಮೆಂಟ್ಸ್ಗಳಲ್ಲಿ ಮಾಲ್ವೇರ್ಗಳು ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಕೂಡ ಮಾಲ್ವೇರ್ಗಳು ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೇದು ರಿಮೂವಬಲ್ ಸ್ಟೋರೇಜ್ ಡಿವೈಸಸ್. ನಮಗೆ ಗೊತ್ತೇ ಇದೆ ರಿಮೂವಬಲ್ ಸ್ಟೋರೇಜ್ ಡಿವೈಸಸ್ ಅಂದರೆ ಎಕ್ಸ್ಟರ್ನಲ್ ಡಿವೈಸಸ್ಸು. ಈ ಎಕ್ಸ್ಟರ್ನಲ್ ಡಿವೈಸಸ್ಗಳಿಗೆ ಎಕ್ಸಾಂಪಲ್ ಯಾವ್ದು ಅಂದರೆ ಪೆನ್ ಡ್ರೈವು, SD ಕಾರ್ಡು, ಮ್ಯೂಸಿಕ್ ಪ್ಲೇಯರು, ಮೊಬೈಲ್ ಫೋನ್ಸು, ಇವೆಲ್ಲ ಎಕ್ಸ್ಟರ್ನಲ್ ಡಿವೈಸಸ್ ಅಲ್ವಾ. ಸೊ ನಾವು ಸಿಸ್ಟಮ್ಗಳಿಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ, ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವುದೋ ಒಂದು ಸಿಸ್ಟಮಿಗೆ ಕನೆಕ್ಟ್ ಮಾಡಿದಾಗ ಆ ಸಿಸ್ಟಮಲ್ಲಿರುವಂತಹ ಮಾಲ್ವೇರ್ ಅಟ್ಯಾಕ್ ಆಗಿರುವಂಥ ಡಾಕ್ಯುಮೆಂಟು ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಆ ಅಟ್ಯಾಕ್ಟ್ ಆಗಿರುವಂತಹ ಡಾಕ್ಯುಮೆಂಟು ಮತ್ತೊಂದು ಸಿಸ್ಟಮಿಗೆ ನಾವು ಅದನ್ನು ಕನೆಕ್ಟ್ ಮಾಡಿದಾಗ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ರಿಮೂವಬಲ್ ಸ್ಟೋರೇಜ್ ಡಿವೈಸಸ್ಸಿಂದನೂ ಕೂಡ ಪ್ಲಗ್ ಆ್ಯಂಡ್ ಪ್ಲೇ ಏನು ಮಾಡ್ತಾ ಇರ್ತೀವಿ ಆ ರೀತಿ ವೈರ್ಸ್ಗಳ ಮುಖಾಂತರವಾಗೂ ಕೂಡ ಮಾಲ್ವೇರ್ಗಳು ಅಟ್ಯಾಕ್ ಆಗುವಂಥದ್ದು ಅಥವಾ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಗುವಂಥದ್ದು ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇದು ಬಂದು ನೆಟ್ವರ್ಕ್ ಪ್ರೊಪಗೇಷನ್. ಸಮ್ ಮಾಲ್ವೇರ್ ಲೈಕ್ ವಾಮ್ಸ್ ಹ್ಯಾವ್ ದ ಅಬಿಲಿಟಿ ಟು ಪ್ರೊಪಗೇಟ್ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಥ್ರೂ ಎ ನೆಟ್ವರ್ಕ್ ಕನೆಕ್ಷನ್. ಕೆಲವೊಂದು ಸತಿ ಇಲ್ಲಿ ಯಾವುದೇ ರೀತಿ ಯೂಸರ್ ಆ್ಯಕ್ಟಿವಿಟಿ ಇಲ್ಲದೇ ಇದ್ದರೂ ಕೂಡ ನೆಟ್ವರ್ಕ್ಗಳಲ್ಲಿ ಯಾವ್ಯಾವ ನೋಡ್ಗಳು ಕನೆಕ್ಟ್ ಆಗಿರುತ್ತೋ ನೆಟ್ವರ್ಕ್ ಮುಖಾಂತರವಾಗೂ ಕೂಡ ಸಿಸ್ಟಮ್ಗಳಿಗೆ ಮಾಲ್ವೇರ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ನೆಟ್ವರ್ಕ್ ಪ್ರೊಪಗೇಷನ್ ಮುಖಾಂತರ ಸ್ಪ್ರೆಡ್ ಆಗೋದು ಅಂದರೆ ವಾರ್ಮ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ನೆಟ್ವರ್ಕ್ ಮುಖಾಂತರವಾಗಿ ಅಲ್ಲಿ ಯಾವುದೇ ಯೂಸರ್ ಇಂಟ್ರಾಕ್ಷನ್ ಇಲ್ಲದೇ ಸಿಸ್ಟಮಿಂದ ಸಿಸ್ಟಮ್ಗಳಿಗೆ ಅಥವಾ ಅದಕ್ಕೆ ಬೇಕಾಗಿರುವಂತಹ ಕನೆಕ್ಟೆಡ್ ಆಗಿರುವಂಥ ಸಿಸ್ಟಮ್ಗಳಿಗೆ ಈಸಿಯಾಗಿ ವಾಮ್ಗಳು ಏನಾಗ್ತಾ ಇದೆ ಡೌನ್ಲೋಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಸಿಸ್ಟಮ್ಗಳಿಗೆ ಮಾಲ್ವೇರ್ಗಳು ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬೋದು.
ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸಿಮ್ಟಮ್ಸ್ ಆರ್ ಸೈನ್ಸ್ ಆಫ್ ಇನ್ಫೆಕ್ಟಿಂಗ್ ಕಂಪ್ಯೂಟರ್ ಅಂತ. ಅಂದರೆ ಇನ್ಫೆಕ್ಟ್ ಆಗಿರುವ ಕಂಪ್ಯೂಟರ್ಗಳು ಹೇಗೆ ಬಿಹೇವ್ ಮಾಡುತ್ತೆ ಅಥವಾ ಏನು ಸೈನ್ಸು, ನಮಗೆ ಹೇಗೆ ಗೊತ್ತಾಗುತ್ತೆ ಆ ಸಿಸ್ಟಮಿಗೆ ಮಾಲ್ವೇರ್ ಅಟ್ಯಾಕ್ ಆಗಿದೆ ಅಂತ, ಹೇಗೆ ಐಡೆಂಟಿಫೈ ಮಾಡೋದು, ಯಾವೆಲ್ಲ ಕಾಮನ್ ಸಿಮ್ಟಮ್ಸ್ ಇರುತ್ತೆ ಅಂತೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಪಾಯಿಂಟ್ ಬಂದು ಫ್ರೀಕ್ವೆಂಟ್ ಪಾಪಪ್ ವಿಂಡೋಸ್ ಪ್ರಾಂಪ್ಟಿಂಗ್ ಯು ಟು ವಿಸಿಟ್ ಸಮ್ ವೆಬ್ಸೈಟ್ ಆರ್ ಡೌನ್ಲೋಡ್ ಸಮ್ ಸಾಫ್ಟ್ವೇರ್. ಕೆಲವೊಂದು ಸತಿ ಫ್ರೀಕ್ವೆಂಟಾಗಿ ಅಂದರೆ ಪದೇ ಪದೇ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸಿಸ್ಟಮ್ಗಳಿಗೆ ನೋಟಿಫಿಕೇಷನ್ ಬರೋದು. ಪಾಪಪ್ ಅಂದರೆ ನೋಟಿಫಿಕೇಷನ್ ವಿಂಡೋಸ್ ನಮಗೆ ಪದೇ ಪದೇ ಹೇಳೋವಂಥದ್ದು, ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿ ಅಥವಾ ಈ ಒಂದು ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿ ಅಂತ ಪದೇ ಪದೇ ಸಜೆಷನ್ಸ್ ಬರ್ತಾ ಇದ್ರೆ ಅದು ಕೂಡ ಒಂದು ಸಿಮ್ಟಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ಬಂದು ಚೇಂಜಸ್ ಟು ದ ಡಿಫಾಲ್ಟ್ ಹೋಮ್ ಪೇಜಸ್ ಆಫ್ ಯುವರ್ ವೆಬ್ ಬ್ರೌಸರ್. ಸೊ ಈಗ ನಾವು ವೆಬ್ ಬ್ರೌಸರ್ಸ್ಗಳು ಗೊತ್ತಿದೆ, ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಎಕ್ಸೆಟ್ರಾ, ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು. ನಾವು ಯಾವುದನ್ನ ಡಿಫಾಲ್ಟ್ ಅಂತ ಫಿಕ್ಸ್ ಮಾಡಿರ್ತೀವೋ ಅದನ್ನು ಬಿಟ್ಟು ಬೇರೆ ಹೋಮ್ ಪೇಜನ್ನು ಅದಕ್ಕೆ ಓಪನ್ ಮಾಡ್ಕೊಳ್ತಾ ಇದೆ, ತನ್ನಷ್ಟಕ್ಕೆ ತಾನೇ ಅದು ಬೇರೆ ಒಂದು ವೆಬ್ ಬ್ರೌಸರ್ಗೆ ನಮ್ಮನ್ನು ತೊಗೊಂಡು ಹೋಗ್ತಾ ಇದೆ ಅಂತ ಅಂದರೆ ಸೊ ಅಲ್ಲೂ ಕೂಡ ಅದು ಏನೋ ಒಂದು ಮಾಲ್ವೇರ್ ಅಟ್ಯಾಕ್ ಆಗಿರುವಂಥ ಚಾನ್ಸಸ್ ಅಂತ ನಾವು ಹೇಳ್ಬೋದು. ಮಾಸ್ ಇಮೇಲ್ಸ್ ಬಿಗಿನ್ ಸೆಂಡ್ ಫ್ರಮ್ ಯುವರ್ ಇಮೇಲ್ ಅಕೌಂಟ್. ನಮಗೆ ಗೊತ್ತಿಲ್ಲದೆ ನಮ್ಮ ಇಮೇಲ್ ಐ ಡಿಯಿಂದ ಕೆಲವೊಂದಿಷ್ಟು ಮಾಸ್ ಇಮೇಲ್ಸ್ಗಳು ಬೇರೆಯವ್ರಿಗೆ ಸೆಂಡ್ ಆಗ್ತಾ ಇದ್ರೆ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಮ್ಟಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಅನ್ಯೂಶುವಲಿ ಸ್ಲೋ ಕಂಪ್ಯೂಟರ್ ವಿತ್ ಫ್ರೀಕ್ವೆಂಟ್ ಕ್ರ್ಯಾಶಸ್. ನಮಗೆ ಗೊತ್ತಿಲ್ಲದೆ ಸಿಸ್ಟಮ್ಮು ಸ್ಟೋರೇಜ್ ತುಂಬ ಇದ್ದರೂ ಕೂಡ ಅನ್ವಾಂಟೆಡ್ ಇಮೇಲ್ಸ್ಗಳು ಇಲ್ಲದೇ ಇದ್ದರೂ ಕೂಡ ಸಿಸ್ಟಮಿನ ವರ್ಕಿಂಗ್ ಕಂಡೀಷನ್ ಸ್ಲೋ ಆಗ್ತಾ ಇದ್ದರೆ ಅದು ಕೂಡ ಒನ್ ಆಫ್ ದ ಸಿಮ್ಟಮ್ ಅಂತ ಹೇಳ್ತಾ ಇದ್ದಾರೆ. ಅನ್ನೋನ್ ಪ್ರೋಗ್ರಾಮ್ ಸ್ಟಾರ್ಟಪ್ ಆ್ಯಸ್ ಯು ಟರ್ನ್ ಆನ್ ಯುವರ್ ಕಂಪ್ಯೂಟರ್. ಕೆಲವೊಂದು ಸರಿ ಸಿಸ್ಟಮನ್ನು ಆನ್ ಮಾಡಿದ ತಕ್ಷಣ ನೀವೇನು ಇಂಟ್ರ್ಯಾಕ್ಟ್ ಮಾಡದೇ ಇದ್ದರು ಅಥವಾ ಸಿಸ್ಟಮ್ಗೆ ನೀವೇನು ಹೇಳದೇ ಇದ್ದರು, ಅಂದರೆ ನೀವೇನು ಮೂವ್ ಮಾಡದೇ ಇದ್ದರು, ಮೌಸ್ ಆಗಿರ್ಬೋದು ಅಥವಾ ಏನೋ ಒಂದು ವರ್ಕಿಂಗ್ ಕಂಡೀಷನ್ ಮೂವ್ ಮಾಡದೇ ಇದ್ದರು, ಆನ್ ಮಾಡಿದ ತಕ್ಷಣ ತನ್ನಷ್ಟಕ್ಕೆ ತಾನೇ ಅದರದ್ದು ವರ್ಕಿಂಗ್ ಕಂಡೀಷನ್ನ ಯಾವುದೋ ಒಂದು ಆ್ಯಪ್ ಓಪನ್ ಮಾಡೋವಂಥದ್ದಾಗಿರ್ಬೋದು, ಡಾಕ್ಯುಮೆಂಟನ್ನು ಓಪನ್ ಮಾಡೋವಂಥದ್ದಾಗಿರ್ಬೋದು, ಈ ರೀತಿ ಅನ್ವಾಂಟೆಡ್ ವರ್ಕನ್ನು ಅದಕ್ಕಷ್ಟಕ್ಕೆ ತಾನಕ್ಕೆ ಮಾಡ್ತಾ ಇದೆ ಅಂದರೆ ಅದು ಕೂಡ ಒನ್ ಆಫ್ ದ ಸಿಮ್ಟಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರೋಗ್ರಾಮ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಟೋಮ್ಯಾಟಿಕಲಿ. ನೀವೇನೋ ವರ್ಕ್ ಮಾಡ್ತಿರ್ತೀರ, ಅದು ತಕ್ಷಣಕ್ಕೆ ಅದು ಕ್ಲೋಸ್ ಆಗುವಂಥದ್ದು ಅಥವಾ ಅದಕ್ಕದೇ ಓಪನ್ ಆಗುವಂಥದ್ದು, ಈ ಆಟೋಮ್ಯಾಟಿಕ್ಕಾಗಿ ಅದರ ವರ್ಕನ್ನು ಅದು ಏನೋ ಒಂದು ಬೈ ಡಿಫಾಲ್ಟಾಗಿ ಮಾಡ್ತಾ ಇದೆ ಅಂತ ಅಂದರೂ ಕೂಡ ಅದು ಒನ್ ಆಫ್ ದ ಸಿಮ್ಟಮ್ ಅಂತ ಹೇಳ್ತಾ ಇದ್ದಾರೆ. ಸಡನ್ ಲ್ಯಾಕ್ ಆಫ್ ಸ್ಟೋರೇಜ್ ಸ್ಪೇಸಸ್, ರ್ಯಾಂಡಮ್ ಮೆಸೇಜಸ್, ಸೌಂಡ್ಸ್ ಆ್ಯಂಡ್ ಮ್ಯೂಸಿಕ್ ಸ್ಟಾರ್ಟ್ ಟು ಅಪಿಯರ್. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಿಮ್ಮ ಸಿಸ್ಟಮ್ ಕರೆಕ್ಟಾಗಿ ವರ್ಕಿಂಗ್ ಕಂಡೀಷನಲ್ಲಿರುತ್ತೆ, ಸ್ಟೋರೇಜ್ ಕೆಪಾಸಿಟಿ ಇನ್ನೂ ಜಾಸ್ತಿ ಇರುತ್ತೆ, ಅದರ ತಕ್ಷಣಕ್ಕೆ ನಿಮಗೆ ಗೊತ್ತಿಲ್ಲದೆ ನೀವೇನು ಬಲ್ಕ್ ಅಮೌಂಟ್ ಆಫ್ ಡಾಟಾನ ಸ್ಟೋರ್ ಮಾಡಿದೆ ತಕ್ಷಣಕ್ಕೆ ಅದಕ್ಕದೇ ಸ್ಟೋರೇಜ್ ಕೆಪಾಸಿಟಿಯನ್ನು ಜಾಸ್ತಿ ಫಿಲಪ್ ಮಾಡಿ ಸ್ಟೋರೇಜ್ ಇಲ್ಲ ಅಂತ ಹೇಳಿ ನಮಗೆ ಮೆಸೇಜನ್ನು ತೋರಿಸೋವಂಥದ್ದು, ಅಥವಾ ಏನೋ ಒಂದಿಷ್ಟು ಅನ್ವಾಂಟೆಡ್ ರ್ಯಾಂಡಮ್ ಮೆಸೇಜಸನ್ನು ಫಿಲಪ್ ಮಾಡಿ ಸ್ಟೋರೇಜ್ ಕೆಪಾಸಿಟಿಯನ್ನು ಕಡಿಮೆ ಮಾಡುವಂಥದ್ದು, ಅದಕ್ಕದೇ ಏನೋ ಒಂದು ಆ್ಯಪ್ಗಳು ಓಪನ್ ಮಾಡಿ ಮ್ಯೂಸಿಕ್ಗಳು ಸ್ಟಾರ್ಟ್ ಆಗುವಂಥದ್ದು, ಇದೆಲ್ಲದೂ ಕೂಡ ಒಂದು ಸಿಮ್ಟಮ್ ಅಂತ ಹೇಳಿ ಹೇಳ್ತಾರೆ. ಪ್ರೋಗ್ರಾಮ್ಸ್ ಆರ್ ಫೈಲ್ಸ್ ಅಪಿಯರ್ಸ್ ಟು ಡಿಸಪಿಯರ್. ನಿಮಗೆ ಗೊತ್ತಿಲ್ಲದೆ ಪ್ರೋಗ್ರಾಮ್ಸ್ಗಳು ಅಥವಾ ಫೈಲ್ಸ್ಗಳು, ಡಾಕ್ಯುಮೆಂಟ್ಸ್ಗಳು ಡಿಲೀಟ್ ಆಗುವಂಥ ಚಾನ್ಸಸ್ ಆಗಿರ್ಬೋದು. ಸೊ ಅಥವಾ ನಿಮಗೆ ಓದಕ್ಕೆ ಬರದೇ ಇರುವಂಥ ಲ್ಯಾಂಗ್ವೇಜಿಗೆ ಅದು ಕನ್ವರ್ಟ್ ಆಗಿರ್ಬೋದು ಅಥವಾ ಎನ್ಕ್ರಿಪ್ಟ್ ಆಗುವಂಥದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ಸಿಸ್ಟಮಲ್ಲಿ ವರ್ಕ್ಗಳಾಗ್ತಾ ಇದ್ದರೆ ಇವೆಲ್ಲವೂ ಒಂದು ಸಿಮ್ಟಮ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾಲ್ವೇರ್ ಅಟ್ಯಾಕ್ ಆಗಲಿಕ್ಕೆ ಒಂದು ಸಿಮ್ಟಮ್ಸ್, ಅಟ್ಯಾಕ್ ಆಗಿದ್ದರೆ ಒಂದು ಸಿಮ್ಟಮ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡಿಸ್ಕಸ್ ಮಾಡಿದ್ವಿ ಅಂದರೆ ಸಿಸ್ಟಮ್ಗಳಿಗೆ ಮಾಲ್ವೇರ್ ಹೇಗೆ ಅಟ್ಯಾಕ್ ಆಗುತ್ತೆ, ಯಾವ್ಯಾವ ರೀತಿ ಅಟ್ಯಾಕ್ ಆಗ್ತಾ ಇದೆ ಅಂಥೇಳಿ, ಅದಾದಮೇಲೆ ಅಟ್ಯಾಕ್ ಆಗಿದ್ದರೆ ಯಾವ ರೀತಿ ಸಿಮ್ಟಮ್ಸ್ಗಳಿರುತ್ತೆ ಅಂಥೇಳಿ ನೋಡಿದ್ವಿ. ಹಾಗಾದರೆ ಇವಾಗ ಯಾವ ರೀತಿ ಅದನ್ನು ಪ್ರಿವೆಂಟಿವ್ ಮೆಷರ್ಸ್ ಎಗೇನೆಸ್ಟ್ ದ ಮಾಲ್ವೇರ್ ಅಟ್ಯಾಕ್ ಆಗಿದ್ದರೆ ಇವಾಗ ಅದನ್ನು ಹೇಗೆ ಸರಿಪಡಿಸೋದು, ಹೇಗೆ ರಿಮೂವ್ ಮಾಡೋದು ಅಥವಾ ಅದಕ್ಕೆ ಏನು ಮೆಷರ್ಸನ್ನು ಸ್ಟೆಪ್ಸನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ದಟ್ ಈಸ್ ಕಾಲ್ಡ್ ಪ್ರಿವೆಂಟಿವ್ ಮೆಷರ್ಸ್ ಎಗೇನೆಸ್ಟ್ ದ ಮಾಲ್ವೇರ್ ಅಂತ ಹೇಳ್ತಾರೆ. ಫಸ್ಟ್ ಸ್ಟೆಪ್ ಬಂದು ಅಥವಾ ಫಸ್ಟ್ ಪಾಯಿಂಟ್ ಬಂದು ಯೂಸಿಂಗ್ ಆ್ಯಂಟಿವೈರಸ್, ಆ್ಯಂಟಿ ಮಾಲ್ವೇರ್ ಆ್ಯಂಡ್ ಅದರ್ ರಿಲೇಟೆಡ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಡೇಟಿಂಗ್ ದೆಮ್ ಆನ್ ಎ ರೆಗ್ಯುಲರ್ ಬೇಸಿಸ್. ನೀವು ಸಾಫ್ಟ್ವೇರಿಗೆ ನಿಮ್ಮ ಸಿಸ್ಟಮಲ್ಲಿ ವೈರಸ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಿದ್ರೆ ಅಥವಾ ಅದು ಅಟ್ಯಾಕ್ ಆಗೋದಕ್ಕೂ ಮುಂಚೆ ಬೈ ದ ಸೇಫರ್ ಸೈಡ್ ನಾವು ಆ್ಯಂಟಿವೈರಸ್ ಅನ್ನೋ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇರೋದ್ರಿಂದ ಅಥವಾ ಅದನ್ನು ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ರೂ ಕೂಡ ಅಪ್ಡೇಟೆಡ್ ಇಟ್ಕೊಳ್ಳೋದ್ರಿಂದ ವೈರಸ್ಗಳನ್ನು ಅದು ಬರ್ತಾ ಇದೆ ನಮಗೆ ನೋಟಿಫಿಕೇಷನ್ನ ಕೊಡುವಂಥ ಚಾನ್ಸಸ್ ಇರುತ್ತೆ. ಅದನ್ನು ತಡೆಗಟ್ಟುವಂಥ ಚಾನ್ಸಸ್ಸು ಯಾವುದರಿಂದ ಇದೆ ಅಂತಂದರೆ ಬೈ ಯೂಸಿಂಗ್ ದ ಸಾಫ್ಟ್ವೇರ್ ಕಾಲ್ಡ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಆಗಿರುತ್ತೆ. ಕಾನ್ಫಿಗ್ಯೂರ್ ಯುವರ್ ಬ್ರೌಸರ್ ಸೆಟ್ಟಿಂಗ್ಸ್, ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂದರೆ ನಮ್ಮ ಬ್ರೌಸರಲ್ಲಿ ಅಥವಾ ನಾವು ಇಂಟರ್ನೆಟ್ನ ಬಳಸಲಿಕ್ಕೆ ಯಾವ ಒಂದು ಬ್ರೌಸರ್ ಫೈಲ್ಸ್ಗಳ ಆ್ಯಪ್ಗಳನ್ನು ಬಳಸ್ತಾ ಇದ್ದೀವಲ್ಲ, ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಈ ರೀತಿ ಅದರ ಸೆಟ್ಟಿಂಗ್ಸ್ಗಳಲ್ಲಿ ಥ್ರೆಡ್ಸ್ಗಳು ಬಂದರೆ ಅಂದರೆ ಆ ರೀತಿಯಾದಂತಹ ಮಾಲ್ವೇರ್ಗಳು ಬರ್ತಾ ಇದೆ ಅಂತ ಅಂದರೆ ಹೀಗೆ ಫೈರ್ ವಾಲ್ ಆಗಿರ್ಬೋದು, ಗೇಟ್ವೇ ಆಗಿರ್ಬೋದು, ಅವನ್ನೆಲ್ಲವನ್ನು ಟರ್ನ್ ಆನ್ ಮಾಡಿದಾಗ ಫಸ್ಟ್ ಅದು ಏನು ಮಾಡುತ್ತೆ ಅಂದರೆ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುತ್ತೆ ನಮ್ಮ ಸಿಸ್ಟಮಿಗೆ. ಆ ರೀತಿ ಕೂಡ ನಾವು ತಡೆಗಟ್ಬೋದು ಅಂತ ಹೇಳ್ತಾ ಇದ್ದಾರೆ.
ಆಲ್ವೇಸ್ ಚೆಕ್ ಫಾರ್ ಎ ಲಾಕ್ ಬಟನ್ ಇನ್ ದ ಅಡ್ರೆಸ್ ಬಾರ್ ವೈಲ್ ಮೇಕಿಂಗ್ ಪೇಮೆಂಟ್ಸ್. ನೀವು ಸಿಸ್ಟಮಿಂದ ಪೇಮೆಂಟ್ಸ್ಗಳನ್ನು ಮಾಡುವಾಗ ನಿಮ್ಮ ಸಿಸ್ಟಮಲ್ಲಿ ಡೈರೆಕ್ಟ್ ಪೇಮೆಂಟ್ ಮೆಥಡನ್ನು ಇಡೋ ಬದಲು ಒಂದು ಲಾಕ್ ಬಟನನ್ನು ಕ್ರಿಯೇಟ್ ಮಾಡಿ ಅಥವಾ ಒಂದು ಲಾಕ್ ಸ್ಟೆಪ್ಪನ್ನು ಕ್ರಿಯೇಟ್ ಮಾಡಿ ಆ ಸ್ಟೆಪ್ಪಲ್ಲಿ ಪಿನ್ ಜನ್ರೇಟ್ ಮಾಡೋದಾಗಿರ್ಬೋದು ಅಥವಾ UPI ID ಅಥವಾ ನಾವು ಈಗೇನು ಬಳಸ್ತೀವಿ ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಸೆಕ್ಯೂರಿಟಿಗೋಸ್ಕರ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದು ಹೆಲ್ಪ್ಫುಲ್ ಮಾಡುತ್ತೆ. ಆ ರೀತಿ ಕೂಡ ನಮ್ಮ ಸಿಸ್ಟಮ್ಗಳಿಗೆ ನಾವು ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ಕೋಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆವರ್ ಯೂಸ್ ಪೈರೇಟೆಡ್ ಆರ್ ಅನ್ಲೈಸೆನ್ಸ್ಡ್ ಸಾಫ್ಟ್ವೇರ್. ಅಂದರೆ ಈಗ ನಾವು ಬ್ರೌಸರ್ ಮುಖಾಂತರ ಅಥವಾ ಪ್ಲೇಸ್ಟೋರ್ಗಳ ಮುಖಾಂತರವಾಗಿ ಹೆಚ್ಚಿನ ಸಾಫ್ಟ್ವೇರ್ಗಳನ್ನು ನಾವು ಡೌನ್ಲೋಡ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಲೈಸೆನ್ಸ್ಡ್ ಸಾಫ್ಟ್ವೇರ್ ಇರುತ್ತೆ ಮತ್ತು ಅನ್ಲೈಸೆನ್ಸ್ಡ್ ಸಾಫ್ಟ್ವೇರ್ಗಳಿರುತ್ತೆ. ಈ ಥ್ರೆಡ್ಸ್ ಅಥವಾ ಮಾಲ್ವೇರ್ಗಳೇನಪ್ಪ ಅಂತ ಅಂದರೆ ಲೈಸೆನ್ಸ್ಡ್ ಸಾಫ್ಟ್ವೇರ್ಗಿಂತ ಅನ್ಲೈಸೆನ್ಸ್ಡ್ ಸಾಫ್ಟ್ವೇರ್ಗಳಲ್ಲೇ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸಾಫ್ಟ್ವೇರ್ಗಳನ್ನು ಬಳಸುವಾಗ ಅದು ಆ ಸಾಫ್ಟ್ವೇರ್ಗಳಿಗೆ ಲೈಸೆನ್ಸ್ ಇರುವಂಥ ಸಾಫ್ಟ್ವೇರ್ಗಳನ್ನು ಬಳಸೋದ್ರಿಂದ ನಾವು ಮಾಲ್ವೇರ್ ಮತ್ತು ಥ್ರೆಡ್ಸ್ಗಳು ಎಂಟರ್ ಆಗುವಂಥದ್ದನ್ನು ತಡೆಗಟ್ಟಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಪ್ಲೈಯಿಂಗ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಆ್ಯಂಡ್ ಪ್ಯಾಚಸ್ ರಿಲೀಸ್ಡ್ ಬೈ ಇಟ್ಸ್ ಮ್ಯಾನುಫ್ಯಾಕ್ಚರರ್ಸ್. ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡುವಾಗ ಅಂದರೆ ಸಾಫ್ಟ್ವೇರ್ಗಳನ್ನು ಯಾವ್ಯಾವ ಬಳಸ್ತಾ ಇದ್ದೀರಾ ಆ ಸಾಫ್ಟ್ವೇರ್ಗಳು ಅಪ್ಡೇಟನ್ನು ಅವಾಗವಾಗ ಮಾಡ್ತಾ ಇರಬೇಕು. ಯಾಕಂತ ಅಂದರೆ ಆ ಸಾಫ್ಟ್ವೇರ್ಗಳಲ್ಲಿ ಅಪ್ಡೇಟನ್ನು ನಾವು ಮಾಡಿದಾಗ ಅದರದ್ದು ಹೈಯರ್ ಸೆಕ್ಯೂರಿಟಿಯನ್ನು ನಾವು ಬೆನಿಫಿಟ್ಸನ್ನು ನಾವು ತೊಗೋಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಟೇಕಿಂಗ್ ಎ ರೆಗ್ಯುಲರ್ ಬ್ಯಾಕಪ್ ಆಫ್ ಇಂಪಾರ್ಟೆಂಟ್ ಡೇಟಾ. ನಿಮ್ಮ ಸಿಸ್ಟಮಲ್ಲಿ ಯಾವೆಲ್ಲ ನಿಮಗೆ ಇಂಪಾರ್ಟೆಂಟ್ ಡೇಟಾ ಅಂತ ಇರುತ್ತೆ ಅದನ್ನು ಒಂದು ಕಡೆ ಇಡಿ ಮತ್ತು ಅದನ್ನು ರೆಗ್ಯುಲರಾಗಿ ನಿಮ್ಮ Google ID-ಗೋ ಅಥವಾ ನಿಮ್ಮ Gmail ID-ಗೋ ಬ್ಯಾಕಪ್ಪನ್ನು ತೊಗೊಳ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಎನ್ಫೋರ್ಸಿಂಗ್ ಫೈರ್ವಾಲ್ ಪ್ರೊಟೆಕ್ಷನ್ ಇಂದ ನೆಟ್ವರ್ಕ್. ನೀವು ನೆಟ್ವರ್ಕನ್ನು ಅಥವಾ ಇಂಟರ್ನೆಟನ್ನು ಬಳಸುವಾಗ ನಾನು ಆಗಲೇ ಹೇಳಿದಾಗೆ ಸೆಟ್ಟಿಂಗ್ಸಲ್ಲಿ ಫೈರ್ವಾಲ್ ಅಥವಾ ಗೇಟ್ವೇ ಆಪ್ಷನ್ಸ್ಗಳಿರುತ್ತೆ. ಅದನ್ನು ಟರ್ನ್ ಆನ್ ಮಾಡೋದ್ರಿಂದ ಸೆಕ್ಯೂರಿಟಿಯನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಕೊಡ್ಬೋದು ನಮ್ಮ ಸಿಸ್ಟಮ್ಗಳಿಗೆ. ನಾವು ಸಿಸ್ಟಮ್ಗಳಿಗೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ಡೌನ್ಲೋಡ್ ಮಾಡುವಾಗ ಅದೇನು ಮಾಡುತ್ತೆ ಅಂದರೆ ಚೆಕ್ ಮಾಡುತ್ತೆ ವೈದರ್ ಇಟ್ ಡಾಕ್ಯುಮೆಂಟ್ ಕಂಟೈನ್ ಥ್ರೆಡ್ಸ್ ಆರ್ ಮಾಲ್ವೇರ್ ಅಂತ ಹೇಳಿ. ಇತ್ತು ಅಂದರೆ ನಮಗೆ ಒಂದು ನೋಟಿಫಿಕೇಷನ್ನ ಕೊಡುತ್ತೆ. ಆ ರೀತಿಯಾಗಿ ನಾವು ಪಾಸ್ ಮಾಡ್ಬೋದು ಡೌನ್ಲೋಡ್ ಮಾಡೋದನ್ನು ಅಂತೇಳಿ ಅಥವಾ ಅದನ್ನು ತಡೆಗಟ್ಟಬೋದು ಮಾಲ್ವೇರ್ ಅಟ್ಯಾಕ್ ಆಗೋದನ್ನು ಅಂತ ಹೇಳ್ತಾ ಇದ್ದಾರೆ. ಅವಾಯ್ಡ್ ಎಂಟ್ರಿಂಗ್ ಸೆನ್ಸಿಟಿವ್ ಆರ್ ಪರ್ಸ್ನಲ್ ಯೂಸಿಂಗ್ ಯುವರ್ ಕಂಪ್ಯೂಟರ್ ಆಲ್ಸೋ. ಸಿಸ್ಟಮ್ಗಳಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ಗಳನ್ನು ಕ್ಯಾರಿ ಮಾಡೋದನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಸಿಸ್ಟಮಲ್ಲಿ ಮಾಲ್ವೇರ್ಗಳು ಅಟ್ಯಾಕ್ ಆಗದೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನು ಕಿಲ್ ಮಾಡಲಿಕ್ಕೆ ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮಗೆ ಬಿಟ್ಕಾಯಿನ್ ಕರೆನ್ಸಿಗಳನ್ನು ಕೇಳಲಿಕ್ಕಾಗಿರ್ಬೋದು. ಸೊ ಈ ರೀತಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಿಸ್ಟಮ್ಗಳಲ್ಲಿ ನಿಮ್ಮ ಪರ್ಸ್ನಲ್ ಡೇಟಾ ಅಥವಾ ಸೆನ್ಸಿಟಿವ್ ಡೇಟಾ ಮ್ಯಾಟರ್ಸ್ ಅಂತ ಏನಿರುತ್ತೆ ಅವನ್ನೆಲ್ಲ ಕ್ಯಾರಿ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಅವಾಯ್ಡ್ ಕ್ಲಿಕ್ಕಿಂಗ್ ಆನ್ ಲಿಂಕ್ಸ್ ಆರ್ ಡೌನ್ಲೋಡಿಂಗ್ ಅಟ್ಯಾಚ್ಮೆಂಟ್ಸ್ ಬೈ ಅನ್ಸಾಲಿಟೆಡ್ ಇಮೇಲ್ಸ್. ಅಂದರೆ ಅನ್ವಾಂಟೆಡ್ ಇಮೇಲ್ಸ್ಗಳೇನಿರುತ್ತೆ ಆ ಅನ್ವಾಂಟೆಡ್ ಇಮೇಲ್ಸ್ಗಳನ್ನು ನಾವು ಹೆಚ್ಚಾಗಿ ಡೌನ್ಲೋಡ್ ಮಾಡೋದಾಗಲಿ ಅಥವಾ ಅದನ್ನು ವಿಸಿಟ್ ಮಾಡೋದಾಗಲಿ ಪೇಜ್ಗಳನ್ನು ವಿಸಿಟ್ ಮಾಡೋವಂಥದ್ದಾಗಿರ್ಬೋದು. ವೆಬ್ ಅಡ್ರೆಸ್ ಕಳಿಸಿರ್ತಾರೆ ಅದನ್ನು ವಿಸಿಟ್ ಮಾಡೋವಂಥದ್ದಾಗಿರ್ಬೋದು. ಡಾಕ್ಯುಮೆಂಟ್ಸ್ಗಳನ್ನು ಡೌನ್ಲೋಡ್ ಮಾಡೋದು, ಪಿಕ್ಚರ್ಸ್ಗಳನ್ನು ಡೌನ್ಲೋಡ್ ಮಾಡೋದು ಅಥವಾ ಅವ್ರು ಕೇಳಿದಂಥ ಲಿಂಕಲ್ಲಿ ಅಡ್ರೆಸ್ ಇರ್ಬೋದು, ನೇಮ್ ಇರ್ಬೋದು, ಡೀಟೇಲ್ಸ್ ಇರ್ಬೋದು, ಅವನ್ನ ಫಿಲ್ ಮಾಡೋವಂಥದ್ದಾಗಿರ್ಬೋದು. ಇದು ಯಾವುದೂ ಕೂಡ ಮಾಡಬಾರ್ದು. ಯಾಕಂತಂದರೆ ಅದರಲ್ಲಿ ಥ್ರೆಡ್ಸ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್ ಅಗೇನ್ಸ್ಟ್ ದ ಮಾಲ್ವೇರ್ ಆಗಿರುತ್ತೆ. ಇಲ್ಲಿ ನಾವು ಕೆಲವೊಂದು ಪ್ರಿವೆಂಟಿವ್ ಮೆಷರ್ಸನ್ನು ನೋಡಿದ್ವಿ. ಕಂಟಿನ್ಯೂಷನ್ ಪಾರ್ಟ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸನ್ನು ಇನ್ನಷ್ಟು ಪಾಯಿಂಟ್ಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದು ಈ ಒಂದು ಸ್ಲೈಡಲ್ಲಿ ಮೊದಲನೇದು ಸ್ಕ್ಯಾನ್ ಎನಿ ರಿಮೂವಬಲ್ ಸ್ಟೋರೇಜ್ ಡಿವೈಸಸ್ ವಿತ್ ಆನ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಬಿಫೋರ್ ಟ್ರಾನ್ಸ್ಫರಿಂಗ್ ಡೇಟಾ ಆ್ಯಂಡ್ ಫ್ರಮ್ ಇಟ್. ಅಂದರೆ ರಿಮೂವಬಲ್ ಡಿಸ್ಕ್ ಆಗಿರ್ಬೋದು ಅಥವಾ ರಿಮೂವಬಲ್ ಸ್ಟೋರೇಜ್ ಡಿವೈಸಸ್, ಪೆನ್ ಡ್ರೈವು, CD, DVD ಈ ರೀತಿ ನಾವೇನು ಬಳಸ್ತೀವಿ ಮೊಬೈಲ್ ಆಗಿರ್ಬೋದು ಅದನ್ನು ಅದರಿಂದ ಡಾಕ್ಯುಮೆಂಟ್ಗಳನ್ನು ಸೆಂಡ್ ಮಾಡೋದಾಗಿರ್ಬೋದು ಅಥವಾ ರಿಸೀವ್ ಮಾಡೋದಾಗಿರ್ಬೋದು. ಅಂಥ ಸಂದರ್ಭದಲ್ಲಿ ಆ್ಯಂಟಿವೈರಸ್ ಸಾಫ್ಟ್ವೇರ್ ಇದ್ದಾಗ ನಾವು ಸ್ಕ್ಯಾನ್ ಮಾಡಿ ನಾವು ಎಂಟರ್ ಮಾಡ್ಕೊಂಡಾಗ ಅದರಲ್ಲಿ ಥ್ರೆಡ್ಸ್ ಇರೋದನ್ನು ಅವಾಯ್ಡ್ ಮಾಡ್ಬೋದು, ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದನ್ನು ಅಂತ ಹೇಳ್ತಾ ಇದ್ದಾರೆ. ನೆವರ್ ಶೇರ್ ಯುವರ್ ಆನ್ಲೈನ್ ಅಕೌಂಟ್ ಆರ್ ಬ್ಯಾಂಕಿಂಗ್ ಪಾಸ್ವರ್ಡ್ ವಿತ್ ಎನಿವನ್. ಬೇರೆಯವ್ರ ಜೊತೆಗೆ ನಿಮ್ಮ ಆನ್ಲೈನ್ ಬ್ಯಾಂಕಿಂಗ್ ಡೀಟೇಲ್ಸ್ಗಳನ್ನು ಶೇರ್ ಮಾಡಬೇಡಿ. ಶೇರ್ ಮಾಡೋದ್ರಿಂದ ಅಮೌಂಟ್ಗಳನ್ನು ಅವರು ಹ್ಯಾಕ್ ಮಾಡಲಿಕ್ಕೆ ಅಥವಾ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಿಮೂವ್ ಆಲ್ ದ ಪ್ರೋಗ್ರಾಮ್ಸ್ ದಟ್ ಯು ಡೋಂಟ್ ರೆಕಗ್ನೈಸ್ ಫ್ರಮ್ ಯುವರ್ ಸಿಸ್ಟಮ್. ನಿಮ್ಮ ಸಿಸ್ಟಮ್ಗಳಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಮಾಲ್ವೇರ್ಗಳು ಅಟ್ಯಾಕ್ ಆದಾಗ ಅವ್ರದ್ದೇ ಆದಂಥ ಡಾಕ್ಯುಮೆಂಟ್ಸ್ಗಳನ್ನು ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದಿರುತ್ತೆ ಅಲ್ವಾ, ಅದರದ್ದು ಅನ್ವಾಂಟೆಡ್ ಥಿಂಗ್ಸ್ಗಳೆಲ್ಲ ಇರುತ್ತೆ. ಅವುಗಳು ನಿಮಗೆ ಯೂಸ್ ಇಲ್ಲ ಅಂತ ಇರುವಂಥ ಕೆಲವೊಂದು ಫೈಲ್ಸ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡು ನಾಟ್ ಇನ್ಸ್ಟಾಲ್ ಎನಿ ಆ್ಯಂಟಿ-ಸ್ಪೈವೇರ್ ಆರ್ ಆ್ಯಂಟಿವೈರಸ್ ಪ್ರೋಗ್ರಾಮ್ಸ್ ಪ್ರೆಸೆಂಟೆಡ್ ಟು ಯು ಇನ್ ಎ ಪಾಪಪ್ ಆರ್ ಆ್ಯಡ್. ಅಂದರೆ ಈಗ ಸ್ಪೈವೇರ್ ನೋಡಿದ್ವಿ, ಮಾಲ್ವೇರ್ ಅಂದರೆ ಆ ಸ್ಪೈವೇರ್ ಏನು ಮಾಡತ್ತಪ್ಪ ಅಂತ ಹೇಳಿದ್ರೆ
ಕೆಲವೊಂದು ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ವೆಬ್ಸೈಟ್ಸ್ಗಳನ್ನು ನಿಮಗೇನು ಕಳಿಸಿರುತ್ತೆ ಅದರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅವುಗಳನ್ನೆಲ್ಲ ಎಂಟರ್ಟೈನ್ ಮಾಡಬೇಡಿ ಡಾಕ್ಯುಮೆಂಟ್ಸ್ಗಳಿಗೆ ಅಂತ ಹೇಳಿ. ಅಂದರೆ ನೀವೇನು ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಅವರು ಮಾಲ್ವೇರ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅವನ್ನೆಲ್ಲ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯೂಸ್ ದ ಪಾಪಪ್ ವಿಂಡೋ ಕ್ಲೋಸ್ ಬಟನ್ ಎಕ್ಸ್ ಐಕಾನ್ ಲೊಕೇಟೆಡ್ ಆನ್ ದ ಟಾಪ್ ರೈಟ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಕ್ಲೋಸ್ ಬಟನ್. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ಇಂಟರ್ನೆಟ್ಟಲ್ಲಿ ಎಷ್ಟೋ ಮಾಹಿತಿಗಳನ್ನು ನೀವು ವೆಬ್ಸೈಟಲ್ಲಿ ನೋಡ್ತಾ ಇರ್ತೀರಾ. ಅದರಲ್ಲಿ 2 ಆಪ್ಷನ್ಸ್ ಇರುತ್ತೆ. ಒಂದು ಏನಾದರೂ ಕ್ಲೋಸ್ ಮಾಡ್ತಾ ಇದ್ದೀರಾ ವೆಬ್ ಪೇಜನ್ನು ಅಂದರೆ ಅದರಲ್ಲಿ ಒಂದು ಎಕ್ಸ್ ಐಕಾನ್ ಇರುತ್ತೆ, ಮತ್ತೊಂದು ಕ್ಲೋಸ್ ಬಟನ್ ಇದೆ. ಅಂದರೆ ಎರಡೂ ಇದೆ ಅಟ್ ಎ ಟೈಮಲ್ಲಿ ಅಂತ ಅಂದಾಗ ನೀವೇನು ಮಾಡಿ, ಎಕ್ಸ್ ಐಕಾನನ್ನು ಟಾಪ್ ರೈಟ್ ಸೈಡಲ್ಲಿ ಏನಿರುತ್ತೆ ಅದನ್ನು ಬಳಸಿ. ಯಾವುದನ್ನು ಬಳಸೋದ್ರ ಬದಲು ಅಂತಂದರೆ ಕ್ಲೋಸ್ ಬಟನನ್ನು ಬಳಸೋದ್ರ ಬದಲು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ಕ್ಲೋಸ್ ಬಟನಲ್ಲಿ ಏನಪ್ಪ ಅಂತಂದರೆ ಆ ಬಟನಿನ ಹಿಂದ್ಗಡೆ ಪ್ರೋಗ್ರಾಮಿಂಗ್ ಮಾಡುವಾಗ ಬೇರೆ ಏನಾದರೂ ಅವರು ಪ್ರೋಗ್ರಾಮಿಂಗ್ ಮಾಡಿರ್ಬೋದು. ಸೊ ಹಾಗಾಗಿ ಸೇಫರ್ ಸೈಡಲ್ಲಿ ನೀವು ಎಕ್ಸ್ ಐಕಾನನ್ನು ಬಳಸಿ. ಈಗ ಎಕ್ಸ್ ಐಕಾನ್ ಕಾಣಿಸ್ತಾ ಇಲ್ಲ, ಬರೀ ಕ್ಲೋಸ್ ಬಟನ್ ಇದೆ ಅಂದಾಗ ನೀವು ಕ್ಯಾನ್ ಯೂಸ್ ಕ್ಲೋಸ್ ಬಟನ್. ಬಟ್ ಯೂಶಲಿ ಎಲ್ಲ ಕಡೆ ಎಕ್ಸ್ ಐಕಾನ್ ಇದ್ದೇ ಇರುತ್ತೆ. ಸೊ ಅದನ್ನು ಹೆಚ್ಚಾಗಿ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಮೆಷರ್ಸ್ಗಳನ್ನು ನೀವು ತಗೊಳ್ಳೋದ್ರಿಂದ ನಿಮ್ಮ ಸಿಸ್ಟಮ್ಗಳಿಗೆ ಮಾಲ್ವೇರ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ಸನ್ನು ಕಡಿಮೆ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಿವೆಂಟಿವ್ ಮೆಷರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಅದರಲ್ಲಿ ಆ್ಯಂಟಿವೈರಸ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಡೀಪ್ ಡಿಸ್ಕಷನ್ನ ಮಾಡೋಣ. ಸೊ ಏನು ಆ್ಯಂಟಿವೈರಸ್ ಅಂದರೆ, ಆ್ಯಂಟಿವೈರಸ್ ಇಸ್ ಒನ್ ಆಫ್ ದ ಸಾಫ್ಟ್ವೇರ್ ವಾಸ್ ಡೆವಲಪ್ಡ್ ಟು ಡಿಟೆಕ್ಟ್ ಆ್ಯಂಡ್ ರಿಮೂವ್ ವೈರಸಸ್ ಓನ್ಲಿ ಆ್ಯಂಡ್ ಹೆನ್ಸ್ ದ ನೇಮ್ ಆ್ಯಂಟಿವೈರಸ್. ಈ ಆ್ಯಂಟಿವೈರಸ್ ಅಂದರೆ ವೈರಸ್ಗಳು, ಮಾಲ್ವೇರಲ್ಲಿ ಒಂದು ಟೈಪ್ ಅಲ್ವಾ ವೈರಸ್ ಅನ್ನೋದು. ಆ ವೈರಸ್ಗಳು ಎಂಟರ್ ಆದಾಗ ಅದನ್ನು ಡಿಟೆಕ್ಟ್ ಮಾಡಿ, ಅಂದರೆ ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ, ಅದನ್ನು ಎಗೇನೆಸ್ಟ್ ಆಗಿ ವರ್ಕ್ ಮಾಡ್ತಿರುವಂಥ ಒಂದು ಸಾಫ್ಟ್ವೇರನ್ನು ನಾವು ಆ್ಯಂಟಿವೈರಸ್ ಅಂತೇಳಿ ಕರಿತಾ ಇದ್ದೀವಿ. ಇದನ್ನು ನಾವು ಆ್ಯಂಟಿ ಮಾಲ್ವೇರ್ ಅಂತ ಕೂಡ ಕರಿಬೋದು. ಅಂದರೆ ವೈರಸ್ಗಷ್ಟೇ ಅಲ್ಲದೆ ಬೇರೆ ಮಾಲ್ವೇರ್ಗಳು ಎಂಟರ್ ಆದಾಗ ಅದನ್ನು ಐಡೆಂಟಿಫೈ ಮಾಡಿ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿರುವಂಥ ಸಾಫ್ಟ್ವೇರ್ಗಳನ್ನು ನಾವು ಆ್ಯಂಟಿ ಮಾಲ್ವೇರ್ ಅಂತ ಕೂಡ ಕರಿದ್ವಿ. ಇನ್ನು ನೆಕ್ಸ್ಟ್ ಮೆಥಡ್ಸ್ ಆಫ್ ಮಾಲ್ವೇರ್ ಐಡೆಂಟಿಫಿಕೇಶನ್ ಯೂಸ್ಡ್ ಬೈ ಆ್ಯಂಟಿವೈರಸ್. ಆ್ಯಂಟಿವೈರಸನ್ನು ಬಳಸಿ ಹೇಗೆಲ್ಲ ನಾವು ಮಾಲ್ವೇರ್ಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತ ಮೇಜರ್ 5 ಮೆಥಡ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದು ಬಂದು ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್, ಎರಡನೇದು ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್, ಥರ್ಡ್ ಡಾಟಾ ಮೈನಿಂಗ್ ಟೆಕ್ನಿಕ್ಸ್, ಫೋರ್ತ್ ಹೆರಾಸ್ಟಿಕ್ಸ್ ಆ್ಯಂಡ್ ಫಿಫ್ತ್ ರಿಯಲ್ ಟೈಮ್ ಪ್ರೊಟೆಕ್ಷನ್. ಸೊ ಈ 5 ಟೆಕ್ನಿಕ್ಗಳನ್ನು ಬಳಸಿ ನಾವು ಸಿಸ್ಟಮಲ್ಲಿ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳನ್ನು ಬಳಸ್ತಿರುವಾಗ ಆ ಒಂದು ಆ್ಯಂಟಿವೈರಸ್ ಸಾಫ್ಟ್ವೇರು ಈ ಒಂದು 5 ಮೆಥಡ್ಸನ್ನು ಬಳಸಿ ಡಿಟೆಕ್ಟ್ ಮಾಡುತ್ತೆ ವೈರಸ್ಗಳನ್ನು ಅಥವಾ ಮಾಲ್ವೇರ್ಗಳನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ಒನ್ ಬೈ ಡೀಪ್. ಹೇಳಿದಾಗೆ 5 ರೀತಿಯಾದಂತಹ ಟೈಪ್ಸ್ಗಳಿದೆ ಐಡೆಂಟಿಫೈ ಮಾಡಲಿಕ್ಕೆ ಆ್ಯಂಟಿವೈರಸ್ಗೆ ಅಂತ. ಅದರಲ್ಲಿ ಮೊದಲನೇದು ಬಂದು ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್. ಈ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಪಾಯಿಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇನ್ ದಿಸ್ ಮೆಥಡ್ ಆ್ಯನ್ ಆ್ಯಂಟಿವೈರಸ್ ವರ್ಕ್ಸ್ ವಿತ್ ದ ಹೆಲ್ಪ್ ಆಫ್ ಎ ಸಿಗ್ನೇಚರ್ ಬೇಸ್ಡ್ ಡೇಟಾಬೇಸ್ ನೌನ್ ಆಸ್ ವೈರಸ್ ಡೆಫಿನೇಷನ್ ಫೈಲ್. ಅಂದರೆ ಈ ಆ್ಯಂಟಿವೈರಸ್ ಸಾಫ್ಟ್ವೇರ್ನ ಪ್ರಿಪೇರ್ ಮಾಡುವಾಗ ವಿ ಹ್ಯಾವ್ ಒಂದು ಬ್ಯಾಕ್ ಎಂಡ್ ಆ್ಯಂಡ್ ಫ್ರಂಟ್ ಎಂಡ್ ಅಂತ ಕರಿತೀವಿ. ಪ್ರತಿಯೊಂದು ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡುವಾಗ ಆಫ್ಕೋರ್ಸ್ ಬ್ಯಾಕ್ ಎಂಡಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಡೇಟಾಬೇಸ್ ಸಾಫ್ಟ್ವೇರನ್ನು ಬಳಸಿ ಅಥವಾ ಡೇಟಾಬೇಸ್ ಲ್ಯಾಂಗ್ವೇಜನ್ನು ಬಳಸಿ ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಅದನ್ನು ಪ್ರಿಪೇರ್ ಮಾಡಿರ್ತಾರೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಅಂದರೆ ವೈರಸ್ ಆ್ಯಂಟಿವೈರಸ್ ಸಾಫ್ಟ್ವೇರಲ್ಲಿ ಇರುವಂತಹ ಡೇಟಾಬೇಸಲ್ಲಿ ಯಾವ್ಯಾವ ರೀತಿ ವೈರಸ್ ಯಾವ್ಯಾವ ರೀತಿ ಬಿಹೇವ್ ಮಾಡುತ್ತೆ, ಅಥವಾ ಯಾವ್ಯಾವ ಮಾಲ್ವೇರ್ಗಳಿದ್ದಾವೆ, ಯಾವ್ಯಾವ ಮಾಲ್ವೇರ್ಗಳು ಯಾವ್ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾವೆ, ಮಾರ್ಕೆಟಿಂಗಲ್ಲಿ ಪ್ರೆಸೆಂಟ್ ಯಾವ್ಯಾವ ರೀತಿ ವೈರಸ್ಗಳಿದ್ದಾವೆ, ಅದ್ರ ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಬ್ಯಾಕ್ ಎಂಡ್ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿರ್ತಾರೆ. ಈಗ ಆ ಡೇಟಾಬೇಸಲ್ಲಿರುವಂತಹ ಡೇಟಾ ಅಥವಾ ನಮ್ಮ ಸಿಸ್ಟಮಲ್ಲಿ ಬಂದಿರೋ ಅಟ್ಯಾಕ್ ಆಗಿರುವಂಥ ಮಾಲ್ವೇರು ಯಾವುದೋ ಒಂದು ವೈರಸ್ ಆಗಿರ್ಬೋದು, ಅದರದ್ದು ಡೇಟಾಬೇಸು ಮತ್ತು ಆ್ಯಂಟಿವೈರಸ್ ಸಾಫ್ಟ್ವೇರಲ್ಲಿರುವ ಡೇಟಾಬೇಸ್ ಎರಡೂ ಮ್ಯಾಚ್ ಆಗ್ತಾ ಇದೆ ಅಂದರೆ ಹೌದು ಇದು ಆ್ಯಂಟಿವೈರಸ್ ಅಥವಾ ಅದು ವೈರಸ್ ಅಂತ ಹೇಳಿ ಅದೇನು ಮಾಡುತ್ತೆ, ಆ್ಯಂಟಿವೈರಸ್ಸು ಕನ್ಫರ್ಮ್ ಮಾಡುತ್ತೆ. ಅಂದರೆ ಈ ಒಂದು ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂದರೆ ಮ್ಯಾಚ್ ಮಾಡ್ತಾ ಇದೆ. ಯಾವ ರೀತಿ ಮ್ಯಾಚ್ ಮಾಡ್ತಾ ಇದೆ ಅಂದರೆ, ಆ್ಯಂಟಿವೈರಸ್ ಕ್ಯಾರಿ ಮಾಡಿರುವಂತಹ ಡೇಟಾಬೇಸು ಅಂದರೆ ಮಾಲ್ವೇರ್ ಬಗ್ಗೆ ಕ್ಯಾರಿ ಮಾಡ್ತಿರುವಂಥ ಡೇಟಾಬೇಸು ಸಿಸ್ಟಮಲ್ಲಿ ಸ್ಕ್ಯಾನ್ ಮಾಡಿದಾಗ ಸಿಕ್ಕಂತಹ ಯಾವುದೋ ಒಂದು ಡೇಟಾಬೇಸು ಎರಡೂ ಕೂಡ ಮ್ಯಾಚ್ ಆಗ್ತಾ ಇದೆ ಅಂದರೆ ವೈರಸ್ ಅಂತೇಳಿ ಅದು ಅಥವಾ ಮಾಲ್ವೇರ್ ಅಂತೇಳಿ ಅದು ಕನ್ಫರ್ಮ್ ಮಾಡುತ್ತೆ. ಈ ರೀತಿಯಾಗಿ ಒಂದು ಡೇಟಾಬೇಸನ್ನು ಪ್ರೈಮರಿ ಕೀಯಾಗಿ ಇಟ್ಕೊಂಡು ಫೈಂಡ್ ಔಟ್ ಮಾಡಲಿಕ್ಕೆ ಬಳಸ್ತಿರುವಂಥ ಟೆಕ್ನಿಕ್ಕನ್ನು ನಾವಿಲ್ಲಿ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂತ ಕರಿತೀವಿ. ಎರಡನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, ದಿಸ್ ಫೈಲ್ ಕನ್ಸಿಸ್ಟ್ ಆಫ್ ವೈರಸ್ ಸಿಗ್ನೇಚರ್ಸ್ ಆ್ಯಂಡ್ ಇಟ್ ಈಸ್ ಅಪ್ಡೇಟೆಡ್ ಕಂಟಿನ್ಯೂಸ್ಲಿ ಆನ್ ಎ ರಿಯಲ್ ಟೈಮ್ ಬೇಸಿಸ್. ದಿಸ್ ಮೇಕ್ಸ್ ದ ರೆಗ್ಯುಲರ್ ಅಪ್ಡೇಟ್ ಆಫ್ ದ ಆ್ಯಂಟಿವೈರಸ್ ಸಾಫ್ಟ್ವೇರ್ ಎ ಮಸ್ಟ್. ಅಂದರೆ ನೀವು ಆ್ಯಂಟಿವೈರಸ್ ಸಾಫ್ಟ್ವೇರ್ನ ಸಿಸ್ಟಮಲ್ಲಿ ಹಾಕ್ಸಿದ್ರೆ ಸಾಲದು, ಅದನ್ನು ಅವಾಗಿಂದವಾಗ ಸ್ವಲ್ಪ ಬ್ಯಾಕಪ್ ಅಪ್ಡೇಟ್ ಮಾಡ್ತಾ ಇರಬೇಕು. ಅಪ್ಡೇಟ್ ಮಾಡ್ತಿರೋದ್ರಿಂದ ಮಾರ್ಕೆಟಿಂಗಲ್ಲಿ ಯಾವುದಾದ್ರು ಹೊಸ ವೈರಸ್ಗಳು
ಇಂಟ್ರಡ್ಯೂಸ್ ಆಗಿದೆ ಅಂದರೆ ಅದ್ರದ್ದು ಡೇಟಾಬೇಸ್ ಕೂಡ ಆ್ಯಂಟಿವೈರಸ್ ಸಾಫ್ಟ್ವೇರ್ಗೆ ಅಪ್ಡೇಟ್ ಆಗುತ್ತೆ. ಆ ರೀತಿ ಅಪ್ಡೇಟ್ ಆದಾಗ ಫರ್ದರ್ ನೀವು ಸ್ಕ್ಯಾನ್ ಮಾಡ್ತಾ ಇದ್ದಾಗ ಆ ಒಂದು ವೈರಸ್ಗಳು ನಿಮ್ಮ ಸಿಸ್ಟಮಿಗೆ ಅಟ್ಯಾಕ್ ಆದರೂ ಕೂಡ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಡಿಟೆಕ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಪಾಯಿಂಟ್ ಬಂದು ದಿಸ್ ಮೆಥಡ್ ಆಲ್ಸೋ ಫೇಲ್ಸ್ ಟು ಡಿಟೆಕ್ಟ್ ಮಾಲ್ವೇರ್ ದಟ್ ಹ್ಯಾಸ್ ಅನ್ ಎಬಿಲಿಟಿ ಟು ಚೇಂಜ್ ಇಟ್ಸ್ ಸಿಗ್ನೇಚರ್ ಆ್ಯಂಡ್ ದ ಮಾಲ್ವೇರ್ ದಟ್ ಹ್ಯಾಸ್ ಸಮ್ ಪೋರ್ಷನ್ ಆಫ್ ಇಟ್ಸ್ ಕೋಡ್ ಎನ್ಕ್ರಿಪ್ಟೆಡ್. ಕೆಲವೊಂದು ಸತಿ ಆ್ಯಂಟಿವೈರಸ್ ಇದ್ದರೂ ಕೂಡ ಅದ್ರ ಬಣ್ಣವನ್ನು ಅಥವಾ ಅದ್ರದ್ದು ನೇಮನ್ನು ಅಥವಾ ಅದು ಒಂದು ಏನೋ ಒಂದು ಮರೆ ಮಾಚಿಕೊಂಡು ಸಿಸ್ಟಮಿಗೆ ಎಂಟರ್ ಆಗಿಬಿಟ್ರೆ ಕೆಲವೊಂದು ಸರಿ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳು ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನಲ್ಲೂ ಕೂಡ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಡೇಟಾಬೇಸನ್ನು ಯೂಸ್ ಮಾಡಿಕೊಂಡು ಆ್ಯಂಟಿವೈರಸ್ಗಳು ಏನು ಮಾಡ್ತಾ ಇದೆ ಅಂದರೆ ವೈರಸ್ಗಳನ್ನು ಐಡೆಂಟಿಫೈ ಮಾಡೋ ಒಂದು ಮೆಥಡನ್ನು ನಾವಿಲ್ಲಿ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂತ ಹೇಳಿ ಕರೀತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನಾವು ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಬಂದು ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಅಂತ ಹೇಳಿ. ಇಲ್ಲೇನಪ್ಪ ಅಂತ ಅಂದರೆ ನಾವು ಫಸ್ಟ್ ಒನ್ ನೋಡಿದ್ವಿ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನಲ್ಲಿ ಲಾಸ್ಟ್ ಪಾಯಿಂಟ್ ಏನಿತ್ತು ಅಂದರೆ ಕೆಲವೊಂದು ಸತಿ ಆ್ಯಂಟಿವೈರಸ್ ಸಾಫ್ಟ್ವೇರು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಎಂಟರ್ ಆಗುವಾಗ ಅದರ ಡೇಟಾಬೇಸನ್ನು ಮ್ಯಾಚ್ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಎನ್ಕ್ರಿಪ್ಟ್ ಆಗಿ ಕೆಲವೊಂದು ಸರಿ ಎಂಟರ್ ಆಗಿಬಿಡತ್ತೆ ಅಂತೇಳಿ. ಬಟ್ ಎಂಟರ್ ಆದಮೇಲೆ ಬಿಹೇವಿಯರ್ ಆ ಒಂದು ಯಾವುದೋ ಒಂದು ಡಾಕ್ಯುಮೆಂಟ್ ಎಂಟರ್ ಆಗ್ತದೆ ಸಿಸ್ಟಮ್ಗೆ, ಆ ಡಾಕ್ಯುಮೆಂಟ್ ಎಂಟರ್ ಆಗುವಾಗ ವೈರಸ್ ಥರ ಕಾಣಿಸ್ತಾ ಇಲ್ಲ, ಬಟ್ ಎಂಟರ್ ಆದಮೇಲೆ ಅದ್ರ ಬಿಹೇವಿಯರ್ ಏನಿರುತ್ತಲ್ವ, ಪ್ರಾಪರ್ಟೀಸ್ ಅಥವಾ ವರ್ಕಿಂಗ್ ಕಂಡೀಷನ್ ಏನಿರುತ್ತೆ ಅದು ಆ ಒಂದು ವರ್ಕಿಂಗ್ ಕಂಡೀಷನ್ನು ಎಗೇನ್ ವೈರಸ್ ರೀತಿಯಲ್ಲಿದೆ ಅಥವಾ ಮಾಲ್ವೇರ್ ರೀತಿಯಲ್ಲಿದೆ ಅಂದರೆ ಆ ರೀತಿಯಾಗೂ ಕೂಡ ನಾವು ಆ್ಯಂಟಿವೈರಸ್ ಏನು ಮಾಡ್ತಾ ಇದೆ ಫೈಂಡ್ ಔಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಫಸ್ಟ್ ಪಾಯಿಂಟ್ ಇಲ್ಲಿದೆ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಅಂತ. ಅಂದರೆ ಕೆಲವೊಂದು ಸತಿ ಸ್ಕ್ಯಾನ್ ಮಾಡುವಾಗ ಅದ್ರ ನೇಮಿಂದನೋ ಅಥವಾ ಅದ್ರದ್ದು ಒಂದು ಪ್ರಾಪರ್ಟೀಸಿಂದನೋ ಮ್ಯಾಚ್ ಮಾಡ್ತಾ ಇದ್ದೀವಿ ಡೇಟಾಬೇಸಲ್ಲಿ ಅಂದರೆ ಮ್ಯಾಚ್ ಆಗ್ತಾ ಇಲ್ಲ, ಸೊ ಅದು ವೈರಸ್ ಅಲ್ಲ ಅಂತೇಳಿ ನಾವು ಡೌನ್ಲೋಡ್ ಮಾಡಿಬಿಟ್ಟಿದ್ದೀವಿ. ಡೌನ್ಲೋಡ್ ಮಾಡಿದ್ಮೇಲೆ ಅದ್ರ ವರ್ಕ್ನ ಅದು ಸ್ಟಾರ್ಟ್ ಮಾಡುತ್ತೆ ಅಲ್ವಾ, ಅದ್ರ ವರ್ಕ್ನ ಅದು ಸ್ಟಾರ್ಟ್ ಮಾಡಿದಾಗ ಬಿಹೇವಿಯರ್ ಅಥವಾ ಅದ್ರದ್ದು ವರ್ಕಿಂಗ್ ಕಂಡೀಷನ್ನು ವೈರಸ್ ರೀತಿಯಲ್ಲಿದೆ ಅಥವಾ ಮಾಲ್ವೇರ್ ರೀತಿಯಲ್ಲಿದೆ ಅಂತ ಅನ್ನೋದಾದರೆ ಆ ಒಂದು ಬಿಹೇವಿಯರ್ ಮುಖಾಂತರವಾಗಿ ಐಡೆಂಟಿಫೈ ಮಾಡ್ತಾ ಇದ್ರೆ ಅದನ್ನು ನಾವಿಲ್ಲಿ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ಡಿಪೆಂಡಿಂಗ್ ಆನ್ ಇಟ್ಸ್ ಬಿಹೇವಿಯರ್ ದ ಆ್ಯಂಟಿವೈರಸ್ ಇಂಜಿನ್ ಡಿಟರ್ಮೈನ್ಸ್ ಇಫ್ ಇಟ್ ಈಸ್ ಅ ಪೊಟೆನ್ಷಿಯಲ್ ಥ್ರೆಟ್ ಆರ್ ನಾಟ್ ಅಂತೇಳಿ ಡಿಸೈಡ್ ಮಾಡ್ತಾ ಇದೆ. ಅಂದರೆ ಎಂಟರ್ ಆದಮೇಲೆ ಅದ್ರ ವರ್ಕಿಂಗ್ ಕಂಡೀಷನ್ನ ನೋಡಿಬಿಟ್ಟು ಈ ಆ್ಯಂಟಿವೈರಸ್ ಇಂಜಿನ್ ಅಥವಾ ಆ್ಯಂಟಿವೈರಸ್ ಸಾಫ್ಟ್ವೇರ್ ಏನು ಮಾಡ್ತಾ ಇದೆ ಡಿಸೈಡ್ ಮಾಡ್ತಾ ಇದೆ ಅದು ಥ್ರೆಟ್ ಹೌದಾ ಅಲ್ವಾ ಅಂತೇಳಿ. ಸೊ ಈ ರೀತಿಯಾಗಿ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುವಂತಹ ಐಡೆಂಟಿಫಿಕೇಷನ್ನ ನಾವು ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಅಂತೇಳಿ ಕರೆದ್ವಿ. ಮೂರನೇದು ಬಂದು ಡಾಟಾ ಮೈನಿಂಗ್ ಟೆಕ್ನಿಕ್ಸ್ ಅಂತ ಹೇಳಿ. ದಿಸ್ ಮೆಥಡ್ ಎಂಪ್ಲಾಯ್ಸ್ ವೇರಿಯಸ್ ಡೇಟಾ ಮೈನಿಂಗ್ ಆ್ಯಂಡ್ ಮಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಟು ಕ್ಲಾಸಿಫೈ ದ ಬಿಹೇವಿಯರ್ ಆಫ್ ಎ ಫೈಲ್ ಆ್ಯಸ್ ಐದರ್ ಬೀಯಿಂಗ್ ಆರ್ ಮ್ಯಾಲಿಷಿಯಸ್ ಅಂತ ಹೇಳ್ತೀರ. ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ. ಈಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಏನು ಮಾಡ್ತಾರೆ, ಪೇಷಂಟ್ ನೋಡಿದ ತಕ್ಷಣ ಏನು ಕಾಯಿಲೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾವು ಟೆಸ್ಟ್ ಮಾಡಬೇಕಾಗತ್ತಲ್ವ. ಅದೇ ಥರ ಕೆಲವೊಂದು ಸರಿ ನಮಗೆ ಗೊತ್ತಿಲ್ಲದ ಸಿಸ್ಟಮ್ಗಳಿಗೆ ವೈರಸ್ಗಳು ಎಂಟರ್ ಆದಾಗ ಅದು ವೈರಸ್ ಹೌದಾ ಅಲ್ಲ ಅಂತ ಕೆಲವೊಂದು ಮೆಷರ್ಸ್ನ ನಾವು ತೊಗೋಬೇಕಾಗತ್ತೆ, ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ. ಆ ಟೆಸ್ಟನ್ನು ಯಾವ ರೀತಿ ಅಂದರೆ ಬೈ ಡೆಪ್ತ್ ಮಾಡಬೇಕಾಗತ್ತೆ. ಆ ಡೆಪ್ತ್ ಮಾಡಲಿಕ್ಕೆ ಕೆಲವೊಂದು ಸಾಫ್ಟ್ವೇರ್ಗಳು ಮಷಿನ್ ಲರ್ನಿಂಗನ್ನು ಏನು ಮಾಡಿರ್ತಾರೆ, ಬಿಹೇವಿಯರ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಚೆಕ್ ಮಾಡಿ ಆಮೇಲೆ ನಾವು ಡಿಸಿಷನ್ಸ್ ತೊಗೊಳ್ತಾ ಇದ್ದರೆ ಅದು ಒಂದು ನಾವೇನಂತ ಕರಿತಾ ಇದ್ದೀವಿ ಡೇಟಾ ಮೈನಿಂಗ್ ಟೆಕ್ನಿಕ್ಸ್. ಅಂದರೆ ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೆ, ಕೆಲವೊಂದು ಟೆಸ್ಟ್ಗಳ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಅಥವಾ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಡೇಟಾ ಮೈನಿಂಗ್ ಟೆಕ್ನಿಕ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫೋರ್ತ್ ಒನ್ ಬಂದು ಹೆರೋಯಾಸ್ಟಿಕ್ ಅಂತೇಳಿ. ಈ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ಎ ಮಾಲ್ವೇರ್ ಇನ್ಫೆಕ್ಷನ್ ಫಾಲೋಸ್ ಎ ಸರ್ಟೈನ್ ಪ್ಯಾಟ್ರನ್. ಹಿಯರ್ ದ ಸೋರ್ಸ್ ಕೋಡ್ ಆಫ್ ಎ ಸಸ್ಪೆಕ್ಟೆಡ್ ಪ್ರೋಗ್ರಾಮ್ ಈಸ್ ಕಂಪೇರ್ಡ್ ಟು ವೈರಸ್ ದಟ್ ಆರ್ ಆಲ್ರೆಡಿ ನೋನ್ ಆ್ಯಂಡ್ ಆರ್ ಇನ್ ದ ಹೆರೋಯಾಸ್ಟಿಕ್ ಡಾಟಾಬೇಸ್. ಅಂದರೆ ನಮಗೆ ಗೊತ್ತಾಯಿದೆ ಮಾಲ್ವೇರ್ ಅಂದರೆ ಏನು, ಮ್ಯಾಲಿಷಿಯಸ್ ಸಾಫ್ಟ್ವೇರ್, ಯಾವುದೊಂದು ಪೀಸ್ ಆಫ್ ಸಾಫ್ಟ್ವೇರ್ ಕೋಡು ಇಂಟೆನ್ಷನಲಿ ಹರ್ಟ್ ಮಾಡಲಿಕ್ಕೆ ಅಥವಾ ಇಂಟೆನ್ಷನಲಿ ಥ್ರೆಟ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲಿಕ್ಕೆ ಡೆವಲಪ್ ಮಾಡಿರುವಂಥ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಕೋಡನ್ನು ನಾವಿಲ್ಲಿ ಮಾಲ್ವೇರ್ ಅಂತ ಕರಿತಾ ಇದ್ವಿ. ಆ ಒಂದು ಸೋರ್ಸ್ ಕೋಡ್ ಅಥವಾ ಒಂದು ಪ್ರೋಗ್ರಾಮಿಂಗ್ ಕೋಡ್ ಏನಿರುತ್ತೆ ಆ ಒಂದು ಪ್ರೋಗ್ರಾಮಿಂಗ್ ಕೋಡ್ಗಳನ್ನು ಮ್ಯಾಚ್ ಮಾಡೋದ್ರ ಮುಖಾಂತರವಾಗಿ ಆ್ಯಂಟಿವೈರಸ್ ಸಾಫ್ಟ್ವೇರ್ನ ಡಾಟಾಬೇಸಲ್ಲಿ ಸೋರ್ಸ್ ಕೋಡ್ ಅಂತ ಏನು ಸ್ಟೋರ್ ಮಾಡಿರ್ತಾರೋ ಸೋರ್ಸ್ ಕೋಡನ್ನು ಬಳಸಿ ಡೇಟಾಬೇಸನ್ನು ಮ್ಯಾಚ್ ಮಾಡಿ ವೈರಸ್ಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದರೆ ಆ ಒಂದು ಐಡೆಂಟಿಫಿಕೇಷನ್ನ ನಾವು ಹೆರೋಯಾಸ್ಟಿಕ್ ಟೆಕ್ನಿಕ್ ಅಂತ ಹೇಳಿ ಕರಿತಾ ಇದ್ದೀವಿ. ದ ಮೆಜಾರಿಟಿ ಆಫ್ ದ ಸೋರ್ಸ್ ಕೋಡ್ ಮ್ಯಾಚಸ್ ವಿತ್ ಎನಿ ಕೋಡ್ ಇನ್ ದ ಹೆರೋಯಾಸ್ಟಿಕ್ ಡೇಟಾಬೇಸ್ ದ ಕೋಡ್ ಈಸ್ ಫ್ಲಾಗ್ಡ್ ಆಸ್ ಎ ಪ್ರಾಬ್ಲಮ್ ಥ್ರೆಟ್. ಏನಾದರೂ ಎರಡೂ ಕೋಡ್ ಮ್ಯಾಚ್ ಆಗ್ತಾ ಇದೆ, ಸಿಸ್ಟಮಲ್ಲಿ ಬಂದಿರುವಂಥ ಯಾವುದೋ ಒಂದು ಸಾಫ್ಟ್ವೇರಿನ ಕೋಡು ಮತ್ತು ಆ್ಯಂಟಿವೈರಸ್ ಸಾಫ್ಟ್ವೇರಲ್ಲಿರುವಂಥ ಯಾವುದೋ ಒಂದು ಸೋರ್ಸ್ ಕೋಡು ಎರಡೂ ಮ್ಯಾಚ್ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನಾವು ಮಾಲ್ವೇರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಐದನೇದು ಬಂದು ರಿಯಲ್ ಟೈಮ್ ಪ್ರೊಟೆಕ್ಷನ್.
ಸಮ್ ಮಾಲ್ವೇರ್ ರಿಮೈನ್ಸ್ ಡಾರ್ಮೆಂಟ್ ಆರ್ ಗೆಟ್ಸ್ ಆಕ್ಟಿವೇಟೆಡ್ ಆಫ್ಟರ್ ಸಮ್ ಟೈಮ್. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಕೆಲವೊಂದು ಮಾಲ್ವೇರ್ಗಳು ನಮಗೆ ಗೊತ್ತಿಲ್ಲದೆ ಬಂದಾಗ ಅದ್ರ ವರ್ಕನ್ನು ಅದು ಮಾಡ್ತಾ ಇರಲ್ಲ. ಎಲ್ಲಿವರೆಗೂ ಅಂದರೆ ಆ ಒಂದು ಫೈಲ್ಗಳನ್ನು ಆ್ಯಕ್ಟಿವ್ ಮಾಡೋವರೆಗೂ ಅಥವಾ ಆ ಒಂದು ಫೈಲ್ನ ಕ್ಲಿಕ್ ಮಾಡಿ ಆನ್ ಮಾಡೋವರೆಗೂ ಅಥವಾ ಓಪನ್ ಮಾಡೋವರೆಗೂ ಅದು ಸುಮ್ಮನಿರುತ್ತೆ. ಅದಾದಮೇಲೆ ಅದು ಆ್ಯಕ್ಟಿವೇಟ್ ಆಯಿತು ಅಂದರೆ ಅದ್ರ ವರ್ಕನ್ನು ಅದು ಕಂಟಿನ್ಯೂಸ್ ಆಗಿ ಮಾಡೋದು, ಡ್ಯಾಮೇಜ್ ಮಾಡೋವಂಥದ್ದು, ಈ ರೀತಿ ಕೆಲಸಗಳನ್ನು ಅದು ಮಾಡುತ್ತೆ. ಅಂದರೆ ಡಾರ್ಮೆಂಟ್ ಅಂದರೆ ಅದು ಸೈಲೆಂಟ್ ಆಗಿರುತ್ತೆ ಎಲ್ಲಿವರೆಗೂ ಅದನ್ನು ಆ್ಯಕ್ಟಿವ್ ಮಾಡೋವರೆಗೂ ಅಂತ ಹೇಳ್ತಾ ಇದ್ದಾರೆ. ದೀಸ್ ಮಾಲ್ವೇರ್ಸ್ ನೀಡ್ಸ್ ಟು ಬಿ ಚೆಕ್ಡ್ ಆನ್ ಎ ರಿಯಲ್ ಟೈಮ್ ಬೇಸಿಸ್. ಈ ರೀತಿ ಇರುವಂಥ ಮಾಲ್ವೇರ್ಗಳನ್ನು ಆನ್ ಟೈಮಲ್ಲಿ ಅಂದರೆ ಡೌನ್ಲೋಡ್ ಆದ ತಕ್ಷಣ ನಾವು ಚೆಕ್ ಮಾಡಬೇಕಾಗತ್ತೆ, ಆ್ಯಕ್ಟಿವೇಟ್ ಮಾಡಿ ನೋಡಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ ದಿಸ್ ಟೆಕ್ನಿಕ್ ದ ಆ್ಯಂಟಿ ಮಾಲ್ವೇರ್ ಸಾಫ್ಟ್ವೇರ್ ಕೀಪ್ಸ್ ರನ್ನಿಂಗ್ ಇನ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ಅಬ್ಸರ್ವ್ಸ್ ದ ಬಿಹೇವಿಯರ್ ಆಫ್ ಆನ್ ಅಪ್ಲಿಕೇಶನ್ ಆರ್ ಎ ಫೈಲ್ ಫಾರ್ ಎನಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ವೈಲ್ ಇಟ್ ಈಸ್ ಬೀಯಿಂಗ್ ಎಕ್ಸಿಕ್ಯೂಟೆಡ್. ಈ ರಿಯಲ್ ಟೈಮ್ ಪ್ರೊಟೆಕ್ಷನ್ ಏನಂತ ಅಂದರೆ ಜಸ್ಟ್ ಲೈಕ್ ಅ ಗೇಟ್ವೇ ಅಥವಾ ಫೈರ್ವಾಲ್ ಥರ ಬ್ಯಾಕ್ಗ್ರೌಂಡಲ್ಲಿ ಚೆಕ್ ಮಾಡಿಬಿಟ್ಟು ಅದು ಇಂಟೆನ್ಷನಲಿ ಚೆನ್ನಾಗಿದೆ ಅಂದರೆ ಮಾತ್ರ ಕಳಿಸ್ತಾ ಇರುತ್ತೆ. ಇಲ್ಲ ಅಂದರೆ ಕೆಲವೊಂದು ಸತಿ ಆಲ್ರೆಡಿ ಡೌನ್ಲೋಡ್ ಆಗಿಬಿಟ್ಟಿದೆ ಗೊತ್ತಿಲ್ಲದೆ ಅಂದಾಗ ಬ್ಯಾಕ್ಗ್ರೌಂಡಲ್ಲಿ ಕಂಟಿನ್ಯೂಷನ್ ಆಗಿ ಆ ಸಾಫ್ಟ್ವೇರ್ಗಳು ಆ್ಯಕ್ಟಿವೇಟ್ ಆದಾಗ ಅದರದ್ದು ವರ್ಕಿಂಗ್ ಕಂಡೀಷನನ್ನು, ಬಿಹೇವಿಯರನ್ನು, ಕ್ಯಾರೆಕ್ಟರಿಸ್ಟಿಕ್ಸನ್ನು ಗಮನಿಸ್ತಾನೆ ಇರುತ್ತೆ. ಅದೇನಾದರೂ ಡಾಟಾಬೇಸಲ್ಲಿ ಸ್ಟೋರ್ ಆಗಿರೋವಂಥದ್ದು ಮಾಲ್ವೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾಚ್ ಆಗ್ತಾ ಇದೆ ಅಂದರೆ ತಕ್ಷಣಕ್ಕೆ ಅದನ್ನು ಅದು ಪಾಪಪ್ ಮಾಡೋಗಿರ್ಬೋದು, ನೋಟಿಫಿಕೇಷನ್ ಕಳಿಸೋವಂಥದ್ದಾಗಿರ್ಬೋದು ಸೆಂಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯೆಲ್ಲ ರಿಯಲ್ ಟೈಮ್ ಪ್ರೊಟೆಕ್ಷನ್ ಮುಖಾಂತರವಾಗೂ ಕೂಡ ವೈರಸ್ಗಳನ್ನು ಅಥವಾ ಮಾಲ್ವೇರ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ಆ್ಯಂಟಿವೈರಸ್ಗಳು ಈ ರೀತಿ ಕೂಡ ಐಡೆಂಟಿಫೈ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಸೊ ನಾವು ಆಲ್ಮೋಸ್ಟು 5 ಟೆಕ್ನಿಕ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಚಾಪ್ಟರ್ ನಂಬರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ನ ಸೆಷನ್ ನಂಬರ್ 2 ಐ ಹೋಪ್ ಎಲ್ರಿಗೂ ಕೂಡ ಅರ್ಥ ಆಗಿದೆ, ಇಷ್ಟ ಆಗ್ತಾ ಇದೆ ವೀಡಿಯೋಸ್ಗಳು ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ದಟ್ ನಾವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ಸೆಕೆಂಡ್ PU ಇದ್ದಾರೆ ಅವ್ರಿಗೂ ಕೂಡ ರೀಚ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.